ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಲೋಕಸಭಾ ಚುನಾವಣೆಯ ರಾಷ್ಟ್ರೀಯ ಮಹಾಸಭಾ ಪಾರ್ಟಿಯ ಅಭ್ಯರ್ಥಿಯಾಗಿ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದೇನೆ. ಜಿಲ್ಲೆಯ ಎಲ್ಲ ಮತದಾರರು ನನ್ನನ್ನು ಬೆಂಬಲಿಸಬೇಕು ಅಂತ ಲೋಕಸಭಾ ಚುನಾವಣೆಯ ರಾಷ್ಟ್ರೀಯ ಮಹಾಸಭಾ ಪಾರ್ಟಿಯ ಅಭ್ಯರ್ಥಿ ಬಸವರಾಜು HR ಮನವಿ ಮಾಡಿದ್ದಾರೆ. ಗುಬ್ಬಿ ಪಟ್ಟಣದ ರಾಷ್ಟ್ರೀಯ ಮಹಾಸಭಾ ಪಾರ್ಟಿ ಕಚೇರಿಯಲ್ಲಿ ಮಾತನಾಡಿ, ನಾನು ಮೂಲ ಬಿಜೆಪಿ ಕಾರ್ಯಕರ್ತನಾಗಿದ್ದು ತುಮಕೂರು ಜಿಲ್ಲೆಯಲ್ಲಿ ಬಿಜೆಪಿ ಅಭಿವೃದ್ಧಿ ಕೆಲಸವನ್ನ ಮಾಡದೆ ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದೆ. ಜಿಲ್ಲೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡದೆ ಹೊರಗಿನವರನ್ನ ಕರೆತಂದು ಬಿಜೆಪಿಯ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಕಳೆದ ಬಾರಿ ಸ್ವಂತ ಹಣ ಖರ್ಚು ಮಾಡಿ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇವೆ. ಪಕ್ಷದ ಮುಖಂಡರು ಕಾರ್ಯಕರ್ತರ ನೋವನ್ನ ಕೇಳಿಸಿಕೊಳ್ತಾ ಇಲ್ಲ, ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡ್ತಾ ಇಲ್ಲ. ಇದರಿಂದ ನಮಗೆ ನೋವಾಗಿದೆ. ಹಾಗಾಗಿ ನಾವು ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ರಾಷ್ಟ್ರೀಯ ಮಹಾಸಭಾ ಪಾರ್ಟಿಯು ಹಿಂದೂ ಮಹಾಸಭಾ ವತಿಯಿಂದ ಹುಟ್ಟಿಕೊಂಡಿದ್ದು, ಇದರ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದೇನೆ. ಏಪ್ರಿಲ್ 9ರಿಂದ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ನಡೆಯಲಿದೆ. ಜಿಲ್ಲೆಯ 11 ತಾಲೂಕುಗಳಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಚುನಾವಣಾ ಪ್ರಚಾರ ಮಾಡಲಿದ್ದಾರೆ. ಮತದಾರರು ನನ್ನನ್ನ ಬೆಂಬಲಿಸಬೇಕು ಅಂತ ಮನವಿ ಮಾಡಿದ್ರು. ನಾವು ಮೊದಲನೇ ಸಾಲಿನ ನಾಯಕರಂತೂ ಅಲ್ಲ, ನಾವು ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮತದಾರ ಕಾರ್ಯಕರ್ತರು. ಈಗ ಏನಾಗಿದೆ ಅಂದರೆ, ಈಗ ಈ ಹಿಂದೆ ವಿಧಾನಸಭಾ ಚುನಾವಣೆ ಆದಾಗ ನಮ್ಮ ಗುಬ್ಬಿ ತಾಲೂಕಿಗೆ ಅಭ್ಯರ್ಥಿ ಪರವಾಗಿ ಒಂದು ಸಮೀಕ್ಷೆ ಮಾಡಿದ್ರು, ಬಿಜೆಪಿ ಆಂತರಿಕ ಸಮೀಕ್ಷೆ. ಆವಾಗ ನಾವು ಅಭಿಪ್ರಾಯ ಕೊಟ್ಟಿದ್ದೀವಿ, ಬಿಜೆಪಿಯಲ್ಲಿ ಸ್ಥಳೀಯವಾಗಿ ಯಾರು ನಿಂತರೆ ಕೆಲಸ ಆಗುತ್ತೆ ಅಂತ. ಮತ್ತು ನಾವು ಇದನ್ನು ಲಿಖಿತವಾಗಿ ಬರೆದು ಕೂಡ ನಾವು ಪಾರ್ಟಿ ಹೈಕಮಾಂಡಿಗೆ ಕಳಿಸಿದ್ವಿ. ಆದರೆ ಈ ಸ್ಥಳೀಯ ನಾಯಕರೇನಿದ್ದಾರೆ, ನಮ್ಮ ಬಿಜೆಪಿಯಲ್ಲಿ ಯಾರು ಜಿಲ್ಲೆಯಲ್ಲಿ ಮುನ್ನಡೆಸ್ತಾ ಇದ್ದಾರೆ, ಕಾರ್ಯಕರ್ತರ ಮಾತಿಗೆ ಯಾವುದೂ ಬೆಲೆ ಇಲ್ಲ. ಕಾರ್ಯಕರ್ತರ ಅನಿಸಿಕೆಗಳನ್ನು ಯಾರು ಕೇಳ್ತಾ ಇಲ್ಲ. ಅವ್ರು ಮಾಡಿದ್ದೇ ನಿರ್ಧಾರ. ಅವರ ಒಳ ರಾಜಕೀಯಗಳಿಗೆ ಇವತ್ತು ತುಮಕೂರು ಬಿಜೆಪಿ ನಲುಗ್ತಾ ಇದೆ, ಬಲಿಪಶು ಆಗ್ತಾ ಇದೆ. ಹೀಗೆ ಇದ್ದರೆ ಕಾರ್ಯಕರ್ತರು, ಇವಾಗ ನಾವು ಈ ಚುನಾವಣೆ ಕಂಟೆಸ್ಟ್ ಮಾಡಬೇಕಂದ್ರೆ ಹಲವಾರು ಹೆಸರು ಹೇಳೋಕ್ಕಾಗಲ್ಲ, ಯಾವ ಕಾರ್ಯಕರ್ತರು ಯಾರೂ ಹೊರಗೆ ಬರಲ್ಲ. ಹಾಗಾಗಿ ಎಲ್ಲ ಕಾರ್ಯಕರ್ತರು, ಕೆಲವು ನಾಯಕರುಗಳಿದ್ದಾರೆ. ಆ ನಾಯಕರುಗಳ ಒಂದು ಬೆಂಬಲದಿಂದ ನಾವು ರಾಷ್ಟ್ರೀಯ ಪಕ್ಷದಿಂದ B.Pharm ತಗೊಂಡು ಚುನಾವಣಾ ಕಣಕ್ಕೆ ಇಳಿದಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು. ಇಲ್ಲಿ ಇದರಲ್ಲಿ ಮೋದಿಯಲ್ಲೇ ಇದೆ, ಮೋದಿಯವರು ಅದ್ವಿತೀಯ ನಾಯಕರು, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ದೇಶಕ್ಕೆ ಅಂತ ನಾಯಕರು ಸಿಗಬೇಕು. ಆಮೇಲೆ ಬಹು ಮುಖ್ಯವಾಗಿ ನಿಮಗೆ ಒಂದು ಮಾತು ಹೇಳ್ತೀನಿ, ವಾಹಿನಿ ಸಂಘಟನೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ. ಅವರು ಎಲೆಮರೆ ಕಾಯ್ತಾರೆ, ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಹಿಂದುತ್ವಕ್ಕೋಸ್ಕರ. ಬಿಜೆಪಿಯವರೇನು ಹಿಂದುತ್ವನ ಅಡ ಇಟ್ಕೊಂಡಿಲ್ಲ, ಬಿಜೆಪಿಯವ್ರಿಗೇನು ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ ಹಿಂದುತ್ವನ. ನಮ್ಮದು ಹಿಂದುತ್ವದ ಪಾರ್ಟಿ. ನಾನು ನಿಮಗೆ ಒಂದು ಲೆಟ್ರ್ ಕೂಡ ಕೊಡ್ತೀನಿ, ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಮುಖ್ಯವಾದ ಪ್ರಣಾಳಿಕೆ ಇವತ್ತು ನಾನು ನಿಮಗೆ ಲೆಟ್ರ್ ಕೂಡ ಕೊಡ್ತೀನಿ. ಕಾರ್ಯಕರ್ತರಿದ್ದಾರೆ. ಈಗ ಕರೆಂಟ್ ಪೊಸಿಷನ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಒತ್ತಡ ಬಹಳ ಇದೆ. ನಮಗೆ ಬಿಜೆಪಿಗೆ ಹಣ ನೀವು ನಿಲ್ಲಬೇಕು, ಯಾಕಂದರೆ ನಮ್ಮನ್ನು ಯಾರು ಕೇರ್ ಮಾಡಲ್ಲ. ನಾವು ಕಡೆವರೆಗೂ ಕಾರ್ಯಕರ್ತರಾಗೇ ಉಳಿತೀವಿ. ನಮ್ಮ ಸ್ಥಳೀಯವಾಗಿ ಎಂತೆಂಥ ಘಟಾನುಘಟಿ ನಾಯಕರುಗಳಿದ್ದಾರೆ, ಇವರನ್ನೆಲ್ಲ ಬಿಟ್ಟು ಹೊರಗಿನ ಅಭ್ಯರ್ಥಿ ತೊಗೊಂಬಂದು ಹಾಕಿದ್ದಾರೆ. ನಾವೇನು ಮಾತಾಡೋಕ್ಕಾಗ್ತಾ ಇಲ್ಲ, ನಮ್ಮನ್ನು ದಮನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸ್ಥಳೀಯ ಸಂಸ್ಥೆ ಸಮಸ್ಯೆ. ಬಹುಸಂಖ್ಯಾತ ಮತದಾರರು ಅಂದರೆ ನೀವು ಹೇಳೋದು ವೀರಶೈವ ಲಿಂಗಾಯತರು, ಅದರಲ್ಲಿ ಎರಡು ಮಾತಿಲ್ಲ. ಸ್ವಾಮಿ, ನಾನು ಕೂಡ ವೀರಶೈವ ಲಿಂಗಾಯತನ. ಅದರಲ್ಲೂ ನೀವು ಒಳಪಂಗಡ ತೊಗೊಂಡ್ರೆ ನಾನು ಕೂಡ ನೊಣಬ ಲಿಂಗಾಯತನ. ಸೋಮಣ್ಣನು ನೊಣಬ ಲಿಂಗಾಯತನೇ. ನಮ್ಮ ಜಿಲ್ಲೆಯಲ್ಲಿ ಲಿಂಗಾಯತರುಗಳಿರುವ ಸ್ವಾಮಿ, ಆದರೆ ಸೋಮಣ್ಣನ ಮಾತ್ರ ಲಿಂಗಾಯತರು ಬೆಂಬಲ ಕೊಡ್ತಾರೆ. ನಮ್ಮದೇ ಪಂಗಡದ ನಮ್ಮದೇ ಲಿಂಗಾಯತ ಅಭ್ಯರ್ಥಿಗಳಿಗೆ ಯಾರು ಬೆಂಬಲ ಕೊಡೋದಿಲ್ಲ. HN ಚಂದ್ರಶೇಖರ್ ಇದ್ದಾರೆ, ರವಿ ಅಬ್ಬಾಕ್ ಅವರಿದ್ದಾರೆ, ನಮ್ಮ ಮಾಧುಸ್ವಾಮಿ ಅವರಿದ್ದಾರೆ, ನಮ್ಮ ಸೊಗಡು ಶಿವಣ್ಣವರಿದ್ದಾರೆ. ತುಮಕೂರಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ವ್ಯಕ್ತಿ. ಸೊಗಡು ಶಿವಣ್ಣವ್ರಿಗೆ ಕೊಡ್ಬೋದಾಗಿತ್ತಲ್ವಾ? ಇಂಥವ್ರನ್ನ ಪಕ್ಷಕ್ಕೆ ಬರ್ಮಾಡ್ಕೊಳ್ತೀರಾ? ನಾವು ಇದನ್ನೆಲ್ಲ ಚರ್ಚೆ ಮಾಡಿ ಯಾರು ನಮ್ಮ ಮಾತಿಗೆ ಮನ್ನಣೆ ಕೊಡ್ತಿದ್ದಾಗ, ಹಾಗಾಗಿ ನಾವು ಈ ಒಂದು ನಿರ್ಧಾರ ತಗೊಂಡಿದ್ದೀವಿ. ನಾವು ಖಂಡಿತ ರಣದಲ್ಲಿರ್ತೀವಿ. ನಾವು ಜಯಿಸ್ತೀವೋ ಜಯಿಸಲ್ವೋ, ಆದರೆ ನಮ್ಮ ಪ್ರಯತ್ನ ಅಂತೂ ಇದ್ದೇವೆ. ಹೇಳಬೇಕು, ಈ ಆಫೀಸ್ಗೆ ಒಂದು ಇತಿಹಾಸ ಇದೆ. ಭಾಜಪ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯೋ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಈ ಆಫೀಸು ಭಾಳ ಕೆಲಸ ಮಾಡುತ್ತೆ. ಯಾಕೆಂದರೆ ಈ ಆಫೀಸ್ಗೆ ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿಯವರು ಬಂದಿದ್ದಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಿದ್ದಾರೆ, ಇತ್ತೀಚಿನ ಪ್ರಶ್ನಾತೀತ ನಾಯಕ ಅಂತ ಏನು ಯಡಿಯೂರಪ್ಪನವ್ರು ಹೇಳ್ತಾರೆ, ಅವರು ಕೂಡ ಈ ಆಫೀಸಿಂದಲೇ ಪ್ರಚಾರ ಶುರು ಮಾಡಿದ್ದಾರೆ. ಸೊ ನಾವು ಕೂಡ ಇವತ್ತು ಬೇಸತ್ತು ನಾವು ಇದೇ ಸ್ಥಳದಿಂದ ಮತ್ತೆ ನಾವು ರಾಷ್ಟ್ರೀಯ ಮಹಾಸಭಾ ಪಾರ್ಟಿಯಿಂದ ಚುನಾವಣಾ ಅಖಾಡಕ್ಕೆ ಇಳಿತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಹಾಸಭಾ ಪಾರ್ಟಿಯ ರಾಜ್ಯ ಸಂಚಾಲಕ ವೆಂಕಟೇಶ್, ಮಹಿಳಾ ಘಟಕದ ರಾಜ್ಯ ಸಂಚಾಲಕಿ ಭಾನುಮತಿ, ತಾಲೂಕು ಸಂಚಾಲಕ ವೈಶಾಖ ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.